ಹಿರಿಯೂರ ಹತ್ತಿರ ನಡೆದಿರುವಂತಹ ಬಸ್ ದುರಂತದ ವಿಚಾರವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಘೋರ ದುರಂತ. ಈ ದುರಂತ ಹೇಗೆ ನಡೀತು, ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇದೆ. ಈ ದುರಂತ ನಡೆಯೋದಕ್ಕೆ ಏನ್ ಕಾರಣಗಳು, ಯಾವ ಸಮಸ್ಯೆಗಳಿಂದ, ಯಾವ ಕಾರಣಗಳಿಂದಾಗಿ ಈ ದುರಂತ ನಡೀತು ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಾ ಇದೆ. ಈ ಬಗ್ಗೆ ಸಿಮ್ಯುಲೇಷನ್ಗಳ ಮೂಲಕ ವಿವರಣೆಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ FSL ತಜ್ಞರಾಗಿರುವಂತಹ ಫಣೀಂದ್ರ ಅವರಿದ್ದಾರೆ. ಫಣೀಂದ್ರ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಫಣೀಂದ್ರ ಅವರ ವೆಲ್ಕಮ್. ನಮಸ್ಕಾರ. ತಾವು ಗಮನಿಸಿದಿರಿ ಆಕ್ಸಿಡೆಂಟ್ ಹೇಗೆ ನಡೀತು, ಏನು ಎತ್ತ ದುರಂತ. ಪಾಪ ಅವರವ್ರ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದಂಥವ್ರು, ಆದ್ರೆ ಮಾರ್ಗ ಮಧ್ಯೆ ಈ ರೀತಿ ವಿಧಿ ಆಟ ಆಡಿರುವಂತದ್ದು. ಈ ಆಕ್ಸಿಡೆಂಟ್ ಅನ್ನ ನೋಡಿದಾಗ ನೀವು FSL ತಜ್ಞರಾಗಿ ಏನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರಿ, ಈ ದುರಂತಕ್ಕೆ ಕಾರಣಗಳು ಏನು ಅನ್ನೋದನ್ನ ಹೇಳ್ತಾ ಹೋದ್ರೆ? ಸರ್, ಇದರಲ್ಲಿ ಎರಡು ಪಾಸಿಬಿಲಿಟೀಸ್ ನಾನು ವರ್ಕ್ ಮಾಡಿದ್ದೀನಿ. ಪಾಸಿಬಿಲಿಟಿ ಅಂತ ಕೇಳಿದ್ರೆ, ದಿಸ್ ಇಸ್ ಅ ಪ್ಯೂರ್ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್ ವಿಚ್ ಇಸ್ ಇನ್ವಾಲ್ವ್. ಅಂದ್ರೆ ಒಂದು ವೆಹಿಕಲ್ ಯಾವ ಸ್ಪೀಡ್ ಅಲ್ಲಿ, ಯಾವ ಒಂದು ರೋಡ್ ಕಂಡೀಷನ್ ಅಲ್ಲಿ, ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ದು, ಇನ್ನೊಂದು ಆಬ್ಜೆಕ್ಟ್, ಅದು ಬೇರೆ ವೆಹಿಕಲ್ ಆಗಿರ್ಬೋದು, ಬೇರೆ ಆಬ್ಜೆಕ್ಟ್ ಆಗಿರ್ಬೋದು, ಈ ಪ್ರಕರಣದಲ್ಲಿ ಇನ್ನೊಂದು ವೆಹಿಕಲ್ ಆಗಿರೋ ಕಾರಣಕ್ಕೋಸ್ಕರ ಆ ವೆಹಿಕಲ್ ಯಾವ ಡೈರೆಕ್ಷನ್ ಇಂದ ಬಂದು ಈ ವೆಹಿಕಲ್ಗೆ ಎಲ್ಲಿ ಇಂಪ್ಯಾಕ್ಟ್ ಮಾಡಿದಾಗ ಯಾವ ಡ್ಯಾಮೇಜಸ್ಗಳಾಗಬಹುದು, ಮತ್ತೆ ಡ್ಯಾಮೇಜ್ ಆದ ನಂತರ ಎರಡು ವೆಹಿಕಲ್ಗಳು ಎಲ್ಲಿ ನಿಲ್ಲುವ ಚಾನ್ಸಸ್ಗಳಿದೆ. ಟಿಪಿಕಲಿ ಡಿಪೆಂಡ್ಸ್ ಅಪಾನ್ ದ ಮಾಸ್ ಆಫ್ ದ ವೆಹಿಕಲ್, ಸ್ಪೀಡ್ ಆಫ್ ದ ವೆಹಿಕಲ್ ಮತ್ತು ಅದರ ಆಂಗಲ್ ಆಫ್ ಫೈನಲ್ ಲ್ಯಾಂಡಿಂಗ್. ಈ ಒಂದು ಆಧಾರಿತವಾಗಿ ಕಂಪ್ಲೀಟ್ ನಾವೇನ್ ಮಾಡಿದೀವಿ, ಸಿಮ್ಯುಲೇಷನ್ ಆಫ್ ದ ಆಕ್ಸಿಡೆಂಟ್ ಪಾಸಿಬಿಲಿಟೀಸ್. ಒಂದು ಪ್ರಕರಣ ಬಂದು ಕೆಲವರು ಹೇಳಿದ ಪ್ರಕಾರ ಎದುರುಗಡೆಯಿಂದ ಬಂದ್ಬಿಟ್ಟ, ಮುಖಕ್ಕೆ ಹೊಡೆದ್ಬಿಟ್ಟ ಅನ್ನೋ ಲೆಕ್ಕದಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳು ಬೆಳಗ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ ನಮಗೆ. ಬಟ್ ಆಕ್ಚುಲ್ ಆಗಿ ಏನಾಗಿರಬಹುದು, ದ ಹೈ ಪ್ರಾಬಬಿಲಿಟಿ, ಓಕೆ, ಬೇಸ್ಡ್ ಆನ್ ದ ಡ್ಯಾಮೇಜಸ್ ಮತ್ತು ಬೇಸ್ಡ್ ಆನ್ ದ ಆಂಗಲ್ ಆಫ್ ಲ್ಯಾಂಡಿಂಗ್ ಅಥವಾ ಪೊಸಿಷನ್ ಆಫ್ ಲ್ಯಾಂಡಿಂಗ್ ಏನಿದೆ ಅದರ ಆಧಾರಿತವಾಗಿ ಒಂದು ಸಿಮ್ಯುಲೇಷನ್ ನಾವು ಮಾಡಿದಾಗ, ಸೊ ಔಟ್ ಆಫ್ ರೀಸನಬಲ್ ಪ್ರಾಬಬಿಲಿಟಿ ಏನಾಗಿದೆ ಅನ್ನೋ ವಿಚಾರ ನಮಗೆ ಗೊತ್ತಾಗ್ತಿರುವಂತ ಒಂದು ಸಿಮ್ಯುಲೇಷನ್ ವಿ ಹ್ಯಾವ್ ಪ್ರಿಪೇರ್ಡ್. ಪಾಸಿಬಿಲಿಟಿ ಒನ್, ಹೆಡ್ ಆನ್ ಕೊಲ್ಯೂಷನ್. ಹೆಡ್ ಆನ್ ಕೊಲ್ಯೂಷನ್ ಅಂತ ಕೇಳಿದ್ರೆ, ಮುಖಾಮುಖಿ ಬಂದು ಡ್ರೈವರು ಒಬ್ರಿಗೊಬ್ರು ಮುಖಾಮುಖಿ ಡಿಕ್ಕಿ. ಸೊ ಆ ಸಂದರ್ಭದಲ್ಲಿ ಎರಡೂ ವೆಹಿಕಲ್ಗಳ ಡ್ರೈವರ್ ಅಥವಾ ಡ್ರೈವರ್ ಕಂಪಾರ್ಟ್ಮೆಂಟ್ ಅಲ್ಲಿರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಲ್ಲಿ ತುಂಬಾ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಗಳನ್ನ ನೋಡ್ತೀವಿ ನಾವು. ಅದಾದ ನಂತರ ಮಿಕ್ಕಿದ ಫೋರ್ಸ್ ಏನಿರುತ್ತೆ, ಅದು ಲಾರಿ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು, ಅದರ ಒಂದು ಬಿಲ್ಡ್ ಕೆಪಾಸಿಟಿ, ಅದರಲ್ಲಿರುವಂತಹ ಲೋಡು, ಮಿಕ್ಕಿದ್ದು ಪ್ರೆಷರ್ ಅದು ತಗೋತಾ ಹೋಗುತ್ತದೆ. ಸೊ ಆ ಪ್ರೆಷರ್ ಏನಿರುತ್ತೆ, ಗಾಡಿ ಖಾಲಿ ಇತ್ತು ಅಂತ ಕೇಳಿದ್ರೆ, ಗಾಡಿ ಲೋಡ್ ಇತ್ತು ಅಂತ ಕೇಳಿದ್ರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಹಿಂದೆ ಹೋಗುತ್ತೆ, ಎಷ್ಟು ಮುಂದೆ ಹೋಗುತ್ತೆ ಅಂತ ನಾವು ಅದನ್ನ ಅಸೆಸ್ ಮಾಡಬಹುದಾಗಿತ್ತು. ಬಟ್ ಈ ಪ್ರಕರಣದಲ್ಲಿ ಮುಖಾಮುಖಿ ಇಂಪ್ಯಾಕ್ಟ್ ಆಗಿಲ್ಲ ಅನ್ನೋ ಒಂದು ವಿಚಾರನ ವಿತ್ ದ ಹೆಲ್ಪ್ ಆಫ್ ದ ಸಿಮ್ಯುಲೇಷನ್ ಮಾಡೋ ಪ್ರಯತ್ನ ಮಾಡಿದೀವಿ. ದಟ್ ಇಸ್ ಬೇಸ್ಡ್ ಆನ್ ಟೂ ಫ್ಯಾಕ್ಟರ್ಸ್. ಒಂದು, ಮುಖಾಮುಖಿ ಡ್ಯಾಮೇಜ್ಗಳಾಗಿತ್ತು ಅಂತ ಕೇಳಿದ್ರೆ ಎರಡೂ ವೆಹಿಕಲ್ಗಳಿಗೆ ಏನು ಲೋಡ್ ಇರುತ್ತೆ ಅದು ಹೊಡೆದ ನಂತರ ಎರಡು ವೆಹಿಕಲ್ಗಳು ಅದರ ಮುಖಾಮುಖಿಯಾಗಿ ನಿಂತ್ಕೋಬೇಕಿದೆ, ಅಥವಾ ಸಣ್ಣ ಪುಟ್ಟ ಡಿವಿಯೇಷನ್ಸ್ ಗಳಲ್ಲಿ ಅದು ನಿಲ್ಬೇಕಿದೆ. ವೆಹಿಕಲ್ ಹೊಡೆದ ನಂತರ ಮುಂದೆ ಹೋಗೋ ಚಾನ್ಸಸ್ ಬರೋದಿಲ್ಲ, ಯಾಕಂದ್ರೆ ಎರಡಕ್ಕೂ ಲೋಡ್ ಇರೋದ್ರಿಂದ, ಎರಡಕ್ಕೂ ಆ ಒಂದು ಇದು ವೆಯ್ಟ್ ಇರೋದ್ರಿಂದ ಎರಡು ವೆಹಿಕಲ್ ಹೊಡೆದ ನಂತರ ಒಂದೇ ಕಡೆ ನಿಲ್ಬೇಕಿದೆ ಅದು. ಬಟ್ ಈ ಪ್ರಕರಣದಲ್ಲಿ ಲಾರಿ ಹೊಡೆದ ನಂತರ ಬಸ್ಸು ಸ್ವಲ್ಪ ಮುಂದೆ ಹೋಗಿ ಲ್ಯಾಂಡ್ ಆಗಿರುವಂತ ವಿಡಿಯೋಗಳು, ದೃಶ್ಯಾವಳಿಗಳು ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ದಟ್ ಓನ್ಲಿ ಮೀನ್ಸ್ ದ ಅದರ್ ಪಾಸಿಬಿಲಿಟಿ. ನಾವು ಫಸ್ಟ್ ಒಂದು ವಿಡಿಯೋ ನೋಡೋಣ. ಇವಾಗ ಆ ವಿಡಿಯೋ ಪ್ರಕಾರ ಮುಖಾಮುಖಿ ಆದ್ರೆ ಏನಾಗಬಹುದಾಗಿತ್ತು ಅನ್ನೋ ಒಂದು ವಿಚಾರನ ಈ ಒಂದು ಸಿಮ್ಯುಲೇಷನ್ ಮುಖಾಂತರ ನೋಡೋ ಪ್ರಯತ್ನ ಮಾಡೋಣ. ಇದು ಬಸ್ ಸಿಮ್ಯುಲೇಷನ್. ಇದು ಬ್ಲಾಕ್ ಕಲರ್ ಏನ್ ಕಾಣಿಸ್ತದೆ ಅದು ರೋಡ್ ಡಿವೈಡರ್ ಅಂತ ಅರ್ಥ ಮಾಡ್ಕೊಳ್ಳೋಣ. ದಿಸ್ ಇಸ್ ಅದರ್ ರೋಡ್. ಟ್ರಕ್ ಬಂದು ಈ ತರ ಮುಖಾಮುಖಿ ಹೊಡೆದಿದ್ದಾಯ್ತು ಅಂತ ಕೇಳಿದ್ರೆ ಟ್ರಕ್ಕು ಅದು ನಿಲ್ಬೇಕಿತ್ತು, ಬಸ್ಸು ಕೂಡ ಒಂದು 30 ಡಿಗ್ರೀಸ್ ತನಕನೂ ಆ ಒಂದು ಲ್ಯಾಂಡಿಂಗ್ ಆಂಗಲ್ ಎರಡದು ವ್ಯತ್ಯಾಸ ಆಗ್ಬಹುದು. ಬಿಕಾಸ್ ನಮ್ಗೆ ಇಲ್ಲಿ ಕುತ್ಕೊಂಡು ಎಕ್ಸಾಕ್ಟ್ ಯಾವ ಆಂಗಲ್ ಅಲ್ಲಿ ಬಂತು ಅಂತ ನಮ್ಗೆ ಗೊತ್ತಿಲ್ಲದಿರೋ ಕಾರಣಕ್ಕೋಸ್ಕರ ಒಂದು 30 ಡಿಗ್ರೀಸ್ ತನಕ ಆಂಗಲ್ ಅದ್ರದ್ದು ಚೇಂಜಸ್ ಆಗಿರಬಹುದು. ಸೊ ಈ ಹಂತದಲ್ಲಿ ಬಸ್ಸಿಗೆ ನಾವು ತಗೊಂಡಿರುವಂತ ಒಂದು ಸ್ಪೀಡ್ ಇದೆಯಲ್ಲ, ಅದು ಒಂದು 90 ಕಿಲೋಮೀಟರ್ ಸ್ಪೀಡ್ ತಗೊಂಡಿದೀವಿ ಬಸ್ದು. ಬಟ್ ಸಾಧಾರಣವಾಗಿ ಈ ಒಂದು ಪ್ರೈವೇಟ್ ಬಸ್ಗಳು ಇಂಥ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ರಿಗೂ ತಿಳಿದಿರೋ ತರ 90 ಮೇಂಟೈನ್ ಮಾಡೋದಿಲ್ಲ, ಅದಕ್ಕಿಂತ ಜಾಸ್ತಿ ಮೇಂಟೈನ್ ಮಾಡ್ತಾರೆ ಅಂತ ಎಷ್ಟೋ ವಿಚಾರ ನಮ್ಗೆ ಗೊತ್ತಿದೆ. ಬಟ್ ಸ್ಟಿಲ್ ಫಾರ್ ದ ಪರ್ಪಸ್ ಆಫ್ ದ ಬೇಸಿಕ್ ಸಿಮ್ಯುಲೇಷನ್ ನಾವು 90 ಕಿಲೋಮೀಟರ್ಸ್ ತನಕ ಇಟ್ಕೊಂಡಿದ್ದೀವಿ. ಟ್ರಕ್ ಕೂಡ
ಕೆಲವು ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಪ್ರಕಾರ ಓವರ್ ಸ್ಪೀಡ್ ಅಲ್ಲಿ ಬಂದ ಅಂತ ಹೇಳ್ತಾರೆ. ಬಟ್ ಎಷ್ಟೇ ಸ್ಪೀಡ್ ಅಲ್ಲಿ ಈ ಟ್ರಕ್ ಬಂದಿದ್ರು ಕೂಡ ಡಿವೈಡರ್ ಹತ್ತಿದ ಕಾರಣಕ್ಕೋಸ್ಕರ ಟ್ರಕ್ ಸ್ಪೀಡ್ ಇವೆಂಚುಯಲಿ ವಿಲ್ ಡ್ರಾಪ್ ಡೌನ್, ಕಡಿಮೆ ಆಗುತ್ತೆ. ಅಟ್ ದ ಟೈಮ್ ಆಫ್ ಇಂಪ್ಯಾಕ್ಟ್ ಒಂದು 35-45 ಕಿಲೋಮೀಟರ್ ಸ್ಪೀಡ್ ಹೊಡೆಯುವ ಸಂದರ್ಭದಲ್ಲಿ ಡೌನ್ ಆಗುತ್ತೆ ಇರ್ಬೇಕಿರುತ್ತೆ. ಅವನು ಎಷ್ಟೇ ಕಿಲೋಮೀಟರ್ ಬಂದ್ರು ಕೂಡ ಆ ಟ್ರಕ್ದು 3 ಆಕ್ಸಿಲ್ ಇದೆ. ಅಂದ್ರೆ ಒಂದು ಸ್ಟೇರಿಂಗ್ ಆಕ್ಸಿಲ್, ಹಿಂದ್ಗಡೆ ಅದು ಆ ಚಾಸಿ ಇರುತ್ತಲ್ಲ ಅಲ್ಲಿಗೆ 4 ಚಕ್ರ ಮತ್ತು 4 ಚಕ್ರದ್ದು ಲೋಡ್ ಇದೆ. ಅವನು ಪ್ರತಿ ಚಕ್ರ ಕೂಡ ಹತ್ತಿ ಬರ್ಬೇಕಾದ್ರೆ ಆ ಡಿವೈಡರ್ ಹತ್ತಿದಾಗ ಅದು ಸ್ಪೀಡ್ ಕಡಿಮೆ ಇಳಿಯುತ್ತದೆ. ಅದನ್ನ ಕನ್ಸಿಡರ್ ಮಾಡಿ ಒಂದು 35-45 ಕಿಲೋಮೀಟರ್ ಸ್ಪೀಡ್ ತನಕ ಹೊಡೆದ್ರು ಕೂಡ ಈ ರೀತಿ ನಿಲ್ಬೇಕಿದೆ ಅನ್ನೋ ಒಂದು ಫಸ್ಟ್ ಪ್ರಾಬಬಿಲಿಟಿ. ಈ ಪ್ರಕರಣದಲ್ಲಿ ಆ ರೀತಿ ಆಗಿಲ್ಲ ಅನ್ನೋ ವಿಚಾರನ ಬೇಸ್ಡ್ ಆನ್ ದ ಡ್ಯಾಮೇಜಸ್ ಮತ್ತು ಬೇಸ್ಡ್ ಆನ್ ದ ಲ್ಯಾಂಡಿಂಗ್ ಪೊಸಿಷನ್ ಆಫ್ ದ ವೆಹಿಕಲ್ ನಾವು ಇದನ್ನ ಓವರ್ ರೂಲ್ ಮಾಡಬಹುದಿರುತ್ತೆ. Once we overrule this head-on collision, because ಇದರಲ್ಲಿ ಡ್ರೈವರ್ ಕೂಡ ಬಚಾವಾಗಿದ್ದಾನೆ, ಬಸ್ ಡ್ರೈವರ್ ಏನಿದ್ದಾನೆ ಅವನು ಕೂಡ ಬಚಾವಾಗಿದ್ದಾನೆ ಅನ್ನೋ ಒಂದು ನ್ಯೂಸ್ ಇರೋದ್ರಿಂದ ಮುಖಾಮುಖಿ ಡಿಕ್ಕಿ ಹೊಡೆದ್ರೆ ಡ್ರೈವರ್ ಇಂಪ್ಯಾಕ್ಟ್ ಆಗ್ಬೇಕಿತ್ತು. ಈ ಒಂದು ನೋಡಿ ಮುಖಾಮುಖಿ ಹೊಡೆಯೋದ್ರಿಂದ ಫುಲ್ ಇಂಪ್ಯಾಕ್ಟ್ ಆಗ್ಬೇಕಿತ್ತು. ಇಲ್ಲಿ ಡ್ರೈವರ್ ಕೂಡ ಬಚಾವಾಗಿ ಡ್ರೈವರ್ ಹಿಂಭಾಗ ಇರುವಂತ ಒಂದು ಪ್ಯಾಸೆಂಜರ್ ಕೂಡ ಸೇಫ್ ಆಗಿರೋದ್ರಿಂದ ಈ ತರ ಆಕ್ಸಿಡೆಂಟ್ ಆಗಿಲ್ಲ ಅನ್ನೋ ವಿಚಾರ ನಾವು ಕನ್ಫರ್ಮೇಶನ್ ತಗೋಬಹುದಿರುತ್ತೆ. ದಿಸ್ ಇಸ್ ದ ಒನ್ ಪ್ರಾಬಬಿಲಿಟಿ ಆಸ್ ಎಲಿಮಿನೇಷನ್. ನಮ್ಗೆ ಎರಡನೇ ಪ್ರಶ್ನೆ ಹುಟ್ಟೋದು ಯಾವ ರೀತಿ ಆಗಿದೆ ಅನ್ಬಿಟ್ಟು ಅಂತ. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಪ್ರಾಬಬಿಲಿಟಿ. ಇದರಲ್ಲಿ ಬಸ್ ಬರ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಮುಖಾಮುಖಿ ಅಲ್ದಲೇನೆ ಬೇರೆ ಬಸ್ಸಿನ ಬಲಭಾಗಕ್ಕೆ ಬಸ್ ಲ್ಯಾಂಡ್ ಲಾರಿ ಹೋಗಿ ಡ್ಯಾಮೇಜ್ ಮಾಡಿದಾಗ ಬಸ್ಸು ಇನ್ನ ಮುಂದೆ ಬಂದು ನಿಲ್ಲುವಂತ ಚಾನ್ಸಸ್ ಇರುತ್ತೆ. ಬಿಕಾಸ್ ಬಸ್ ಇಸ್ ಇನ್ ಹೈ ಸ್ಪೀಡ್, ಅಂದ್ರೆ ಹೈ ಸ್ಪೀಡ್ ಅಂತ ಕಡೆ 90 ತರ ತಗೊಂಡು ಅಲ್ಲಿ ಸೈಡ್ ಹೊಡೆಯೋದ್ರಿಂದ ಫೋರ್ಸ್ ಇಂದ ಮುಂದಕ್ಕೆ ತಗೊಂಡ್ಬಂದು ನಿಲ್ಸ್ಕೊಳುತ್ತೆ ಬಸ್ನ. ಅದು ಈ ಪ್ರಕರಣದಲ್ಲಿ ನೋಡಿದಾಗ ಲಾರಿ ಹೊಡೆದ ನಂತರ ಅಲ್ಲಿ ನಿಂತ್ಕೊಂಡಿದ್ದ ಲೆಕ್ಕ ತಗೊಂಡ್ರು ಕೂಡ ಬಸ್ ಇಂದ ಮುಂದೆ ಬಂದು ಆ ಡ್ಯಾಮೇಜ್ ಏನಾಗಿದೆ ಇನ್ನ ಮುಂದೆ ಬಂದು ಡ್ಯಾಮೇಜ್ ಆಗಿರುವಂತ ವಿಡಿಯೋ ಫೋಟೋಗಳನ್ನ ನೋಡ್ತಾ ಇದೀವಿ ನಾವು. ಈ ಸಿಮ್ಯುಲೇಷನ್ ನೋಡಿದಾಗ ಈಗ ಡೈರೆಕ್ಟ್ ಫೋರ್ಸ್ ಡೀಸೆಲ್ ಟ್ಯಾಂಕ್ ಮೇಲೆ ಬಿದ್ದಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನೋಡಿ ನಮ್ಗೆ ಫಸ್ಟ್ ಅಸೆಸ್ಮೆಂಟ್ ಮಾಡಿರೋ ಪ್ರಕಾರ ಇವಾಗ ದಿಸ್ ಇಸ್ ದ ಆಂಗಲ್ ಆಫ್ ಇಂಪ್ಯಾಕ್ಟ್. ಅಂದ್ರೆ ಮುಖಾಮುಖಿ ಆಗಿಲ್ಲ, ಅಂದ್ರೆ ಬಸ್ಸಿನ ಬಲಭಾಗದಲ್ಲಿ ಹೊಡೆದ್ರೆ ಮಾತ್ರ ಲಾರಿ ಕೂಡ ಅಲ್ಲೇ ನಿಲ್ಲಿಕ್ ಸಾಧ್ಯ ಮತ್ತು ಬಸ್ಸು ಹೊಡೆದಿದ್ದ ಜಾಗದಿಂದ ಮುಂದೆ ಬಂದು ನಿಂತ್ಕೊಳ್ಳೋಕೆ ಸಾಧ್ಯ ಅಂತ ಅದು ಫಸ್ಟ್ ಅನಾಲಿಸಿಸ್. ಇದರಲ್ಲಿ ಆಸ್ ಎ ಎಕ್ಸ್ಟೆಂಡೆಡ್ ಟಾಪಿಕ್ ಆಫ್ ಡಿಸ್ಕಷನ್ ಬೆಂಕಿ ಎಲ್ಲಿಂದ ಬಂತು, ಬೆಂಕಿ ಬರ್ಲಿಕ್ಕೆ ಏನು ಪ್ರಾಬಬಿಲಿಟೀಸ್ ಅಂತ ಇವಾಗ ಚೆಕ್ ಮಾಡಿ. ಒಂದು ಆಂಗಲ್ ಆಫ್ ಇಂಪ್ಯಾಕ್ಟ್, ಎರಡನೇದು ಬಂದು ಆಸ್ಪೆಕ್ಟ್ ಆಫ್ ಫೈರ್ ಅಂತ ಲೆಕ್ಕ ತಗೊಂಡಾಗ ಎಸ್ ಇಲ್ಲಿ ಏನಾಗುತ್ತೆ, ಈ ಏನಿವಾಗ ಬಸ್ ಇಂಪ್ಯಾಕ್ಟ್ ಆಗಿದೆ ಈ ತರ ಬಸ್ಗಳಿಗೆ ಸಾಧಾರಣವಾಗಿ ಆ ಡೀಸೆಲ್ ಟ್ಯಾಂಕ್ ಏನಿರುತ್ತೆ ಅದು ಈ ಡ್ರೈವರಿನ ರೋ ಏನಿರುತ್ತೆ ಅಂದ್ರೆ ಬಸ್ಸಿನ ಬಲಭಾಗ ಏನಿದೆ ಅಲ್ಲೇ ಇರುವಂತ ಒಂದು ಡಿಸೈನ್ ಆಫ್ ದ ಬಸ್ ಇದು. ಡ್ರೈವರ್ ಹಿಂದೆನೆ ಇರುತ್ತೆ, ಡ್ರೈವರ್ಗೆ ಆಧಾರಿತವಾಗಿ ಯಾವ ಸೈಡ್ ಇರುತ್ತೆ ಅದೇ ಸೈಡ್ ಅಲ್ಲಿ ಡೀಸೆಲ್ ಟ್ಯಾಂಕ್ ಇರುವಂತ ಒಂದು ಬಸ್ಗಳು ನೋಡ್ತಾ ಇದೀವಿ ನಾವು. ಸೊ ಈ ಲಾರಿ ಬಂದು ಈ ಬಲಭಾಗ ಹೊಡಿತಿದೆಯಲ್ಲ, ಈ ಒಂದು ಬಸ್ ಏನ್ ಹೇಳ್ತಿದ್ದಾರೆ ಅದರ ಒಂದು ಚಾಸಿ ಡಯಾಗ್ರಾಮ್ ನ ನಾವು ನೋಡೋಣ ಇವಾಗ. ಆ ಚಾಸಿ ಡಯಾಗ್ರಾಮ್ ಪ್ರಕಾರ ಆ ಒಂದು ಇಮೇಜ್ ನೋಡಿದಾಗ ನಾವು ನೋಡಿ ಇದು ಡ್ರೈವರ್ ಕೂತ್ಕೊಂಡಿರ್ತಾನೆ. ಸೊ ದಿಸ್ ಇಸ್ ದ ಚಾಸಿ. ಆ ಚಾಸಿ ಪ್ರಕಾರ ನೋಡಿದಾಗ ದಿಸ್ ಇಸ್ ದ ಡೀಸೆಲ್ ಟ್ಯಾಂಕ್. ಸೊ ಒನ್ ಆಫ್ ದ ಸೋರ್ಸಸ್ ಹೇಳುತ್ತೆ ಆ ವೆಹಿಕಲ್ ಆ ಒಂದು ಟ್ರಿಪ್ ನ ಕವರ್ ಮಾಡ್ಲಿಕ್ಕೆ ಎಷ್ಟು ಡೀಸೆಲ್ ಬೇಕಿರುತ್ತೆ ಅಂತ ಲೆಕ್ಕ ತಗೊಂಡಾಗ ಒನ್ ಆಫ್ ದ ಸ್ಟೇಟ್ಮೆಂಟ್ ಸೇಸ್ ಒಂದು 250 ಲೀಟರ್ ಡೀಸೆಲ್ ತುಂಬಿಸ್ಕೊಂಡಿದ್ದು. ಬಟ್ ಇದು ಟ್ಯಾಂಕ್ ಕೆಪಾಸಿಟಿ ಬಂದು 340 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಈ ಬಸ್ಗಳಿಗೆಲ್ಲ ಬರೋದು ಜಾಸ್ತಿ. ಅಂದ್ರೆ 250 ತನಕ ಅವರು ತುಂಬಿಸ್ಕೊಂಡಿದ್ರು. ಬಿಕಾಸ್ ಅವ್ರು ಹೋಗ್ತಿರೋ ಡಿಸ್ಟೆನ್ಸ್ ಏನಿದೆ ಅದಕ್ಕೆ ಆಧಾರಿತವಾಗಿ ತುಂಬಿಸ್ಕೊಂಡಿರ್ತಾರೆ ಅಂದ್ಬಿಡಂತ. ಬಟ್ ಏನಾಗುತ್ತೆ ಆ ಒಂದು ಲಾರಿ ಬಂದು ಈ ಕಡೆ ಸೈಡ್ ಇಂದ ಇಂಪ್ಯಾಕ್ಟ್ ಆದಾಗ ಹೊಡೆತ ಬಿದ್ದಿರೋದು ಡೀಸೆಲ್ ಟ್ಯಾಂಕ್ ಅಂತ ಆರಾಮ್ಸೆ ಅರ್ಥ ಮಾಡ್ಕೋಬಹುದು ನಾವು. ಮೋರ್ ಓವರ್ ಏನಾಗುತ್ತೆ ಡೀಸೆಲ್ ಟ್ಯಾಂಕ್ ಅಂತ ಲೆಕ್ಕ ತಗೊಂಡಾಗ ಫಸ್ಟ್ ಆಫ್ ಆಲ್ ಫ್ಯೂಯಲ್ ಏನಿರುತ್ತೆ ಅದ್ರದೇ ಒಂದು ಪ್ರೆಷರ್ ಇರುತ್ತೆ ಮತ್ತು ನಾವು ಅದನ್ನ ಟೈಟ್ ಮಾಡ್ತೀವಲ್ಲ ಏರ್ ಟೈಟ್ ಕಂಟೈನರ್ ಲೆಕ್ಕ ತಗೊಳ್ಳೋಣ. ಅದು ಇನ್ನೇನ್ ಮತ್ತೆ ನೀರಾಗ್ಲಿ ಏನಾಗ್ಲಿ ಅದಕ್ಕೆ ನಾವು ಲಾಕ್ ಮಾಡಿದ ನಂತರ ಅದು ಒಳ ಹೋಗೋದಿಲ್ಲ ಆಚೆ ಬರೋದಿಲ್ಲ. ದಟ್ ಮೀನ್ಸ್ ಆ ಒಂದು ಪ್ರೆಷರ್ ಆಫ್ ದ ಡೀಸೆಲ್ ಟ್ಯಾಂಕ್ ಏನಿರುತ್ತೆ ಅದು ಸೇಮ್ ಇರುತ್ತೆ. ಅದು ಕಂಪ್ಯಾಕ್ಟ್ ಹಂಗೆ ಲಾಕ್ ಆಗಿರುತ್ತೆ. ಹಾಗೆ ಲಾಕ್ ಆಗಿರ್ಬೇಕಾದ್ರೆ ಒಂದು ಹೆವಿ ಫೋರ್ಸ್ ಒಂದು ಹೊಡೆದಾಗ ದಟ್ ವಿಲ್ ಎಕ್ಸ್ಪ್ಲೋಡ್ ಆದಾಗ ಆ ಟ್ಯಾಂಕ್ ಆಚೆ ಬಂದಿರಬಹುದು, ಡೀಸೆಲ್ ಟ್ಯಾಂಕ್ ಡ್ಯಾಮೇಜ್ ಆಗಿರಬಹುದು. ಡ್ಯಾಮೇಜ್ ಆದ ಒಂದು ಕಾರಣಕ್ಕೆ ಡೀಸೆಲ್ ಎಲ್ಲ
ಸ್ಪ್ರಿಂಕಲ್ ಆಗಿ ಮತ್ತೆ ಅದು ಹೊಡೆದಿರೋದು ಬಸ್ ಮತ್ತು ಲಾರಿ ಎರಡು ಕೂಡ ಮೆಟಲ್ ಆಬ್ಜೆಕ್ಟ್ಸ್ ಗಳು ಬಂದು ಸ್ಪಾರ್ಕ್ ಆಗೋ ಚಾನ್ಸಸ್ ತುಂಬಾ ಈಸಿ ಆಗಿದೆ ಇದರಲ್ಲಿ. ಸೊ ಆ ಸ್ಪಾರ್ಕ್ ಆಗಿ ಅದು ಸ್ಪಿಲ್ ಆಗಿರೋ ಕಾರಣಕ್ಕೋಸ್ಕರ ಫೈರ್ ಆಗಿರುವಂತ ಹೈ ಪ್ರಾಬಬಿಲಿಟೀಸ್ ಈ ಒಂದು ಕೆಸರು ನೋಡಬಹುದಿರುತ್ತೆ ನಾವು. ಸೊ ಅಂದ್ರೆ ಡೈರೆಕ್ಟ್ ಲಾರಿ ಬಂದು ಡೀಸೆಲ್ ಟ್ಯಾಂಕಿನೇ ಹೊಡೆದಿರೋದು ಅಂತ? ಸರಿ, ಇಲ್ಲ, ಅದು ಡೀಸೆಲ್ ಟ್ಯಾಂಕ್ ಅಂದ್ರೆ ಸ್ವಲ್ಪ ಹಿಂದೆ ಈ ಡ್ರೈವರ್ ಹಿಂಭಾಗದಲ್ಲಿ ಏನ್ ಹೊಡೆದಿದ್ದಾರೆ ಅದು ಹೊಡೆದ್ರು ಸಹ ಬಸ್ಸು ಇನ್ನ ಮೂವ್ಮೆಂಟ್ ಅಲ್ಲಿದೆ. ಓಕೆ, ಮೂವ್ಮೆಂಟ್ ಇದ್ದು ಸಹ ಡೀಸೆಲ್ ಟ್ಯಾಂಕು ಸಹ ಹೊಡೆದಿರುವಂತ ಚಾನ್ಸಸ್ ಜಾಸ್ತಿ. ಬಿಕಾಸ್ ಹೊಡೆದ ತಕ್ಷಣ ಬಸ್ ನಿಂತ್ಕೊಳ್ಳಿಲ್ಲ, ಅದು ಫೋರ್ಸ್ ಇರೋ ಕಾರಣ ಇನ್ನ ಮೂವ್ಮೆಂಟ್ ಅಲ್ಲಿ ಇತ್ತು. ಆ ಲಾರಿ ಬಂದು ಹೊಡೆದ ನಂತರ ಕೂಡ ಈ ಸಿ ಪೋರ್ಷನ್ ಅದು ಇಲ್ಲೇ ಹೊಡೆದಿರೋದು ಅಂತ ಸೆಕೆಂಡ್ ಸಿಮ್ಯುಲೇಷನ್